ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ನಿಮಗೂ ಕೂಡ ನಿಮ್ಮ ಕೂದಲು ಶುದ್ಧ ಆಗಬೇಕಂತ ಆಸೆ ಇದೆಯಾ? ಹೌದು, ಪ್ರತಿಯೊಂದು ಹೆಣ್ಣಿಗೆ ಇದು ಒಂದು ಆಸೆ ಇರುತ್ತೆ. ನಮ್ಮ ಕೂದಲು ಉದ್ದವಾಗಿ, ದಪ್ಪವಾಗಿ ಹಾಗೂ ಸಿಲ್ಕಿ ಹಾಗೂ ಶೈನಿ ಕೂಡ ಇರಬೇಕು ಅಂತ. ಆದರೆ ಇವತ್ತಿನ ಕಾಲದಲ್ಲಿ ನಾವು ಬಳಸೋ ಕೆಮಿಕಲ್ ಆಯಿಲ್ ಆಗಲಿ, ಕೆಮಿಕಲ್ ಸೀರಮ್ಸಿಂದ ಆಗಲಿ, ಶಾಂಪೂಸ್ಲಿಂದ ಆಗಲಿ ಸಾಕಷ್ಟು ನಮ್ಮನ್ನು ಹೇರ್ ಫಾಲ್ ಆಗಿಬಿಡ್ತಾ ಇದೆ. ಹಾಗೂ ಇದರಿಂದ ನಮ್ಮ ಕೂದಲು ಬೆಳೆಯೋಕ್ಕೂ ಬಿಡ್ತಾ ಇಲ್ಲ. ಜೊತೆಗೆ ನಮ್ಮ ಹೇರ್ ಲೈನ್ ಕೂಡ ತುಂಬ ದೊಡ್ಡದಾಗ್ತಾ ಇದೆ. ಈ ಒಂದು ಪ್ರಾಬ್ಲಮ್ಗೆ ಇವತ್ತಿನ ವಿಡಿಯೋನಲ್ಲಿ ಒಂದು ಒಳ್ಳೆ ಪರಿಹಾರನ ತೊಗೊಂಡು ಬಂದಿದ್ದೀನಿ. ಇದನ್ನು ಬಳಸೋ ನಂತರ ನಿಮ್ಮ ಕೂದಲು ಸಮಸ್ಯೆ ಅಂತೂ ಖಂಡಿತ ನಿಲ್ಲು ಹೋಗಿಬಿಡುತ್ತೆ. ಜೊತೆಗೆ ನಿಮ್ಮ ಕೂದಲು ಬೆಳವಣಿಗೆ ಕೂಡ ಡಬಲ್ ಆಗುತ್ತೆ. ಇಲ್ಲಿ ನೋಡಿ, ನಾನು ಮೊದಲಿಂದ ತೊಗೊಂಡಿರೋದು ಕರಿಬೇವು, ಒಣಗಿ ಅಂತ ಕರಿಬೇವು. ಜೊತೆಗೆ ನಾನು ಇಲ್ಲಿ ತೊಗೊಂಡಿರೋವಂಥದ್ದು ಲವಂಗ ಕೂಡ ಏನಂದರೆ ನಮ್ಮ ಕೂದಲು ಒಳ್ಳೆ ರೀತಿಯಲ್ಲಿ ಬಳಕೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೂ ಏನು ನಾನು ಕರಿಬೇವು ತೊಗೊಂಡಿನಲ್ಲ, ಕರಿಬೇವಿನಲ್ಲಿ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ಇದು ನಮ್ಮ ಕೂದಲು ಬೆಳೆಯುವ ಸಲುವಾಗಿ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಅದನ್ನು ಬಳಸಿ ಇವತ್ತಿನ ಒಂದು ರೆಮಿಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಕುಟ್ಟೋ ಕಲ್ಲು ತೊಗೊಂಡು ಅದಕ್ಕೆ ಕರಿಬೇವನ್ನು ಹಾಕ್ಕೊಂಡೆ, ಸ್ವಲ್ಪ ಒಂದು ಹಿಡಿಯಷ್ಟು. ಜೊತೆಗೆ ಒಂದು 4ರಿಂದ 5 ಲವಂಗ ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ದರಿಯಾಗಿ ಕುಟ್ಕೋಬೇಕು. ನಾವು ಜಾಸ್ತಿ ಪೌಡ್ರ್ ಮಾಡೋ ಅಗತ್ಯ ಇಲ್ಲ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೋಬಹುದು. ಯಾಕಂದರೆ ಅದು ಜಾಸ್ತಿ ಇಲ್ಲ ಅಂತ ನಾನು ಸ್ವಲ್ಪ ಮಟ್ಟಿನಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಂತ, ಸ್ವಲ್ಪ ಪ್ರಮಾಣದಲ್ಲಿ ಇದೆ ಅಂತ ಈ ಥರ ಕುಟ್ಟೋ ಕಲ್ಗೆ ಹಾಕ್ಕೋತಾ ಇದ್ದೀನಿ. ಹಾಗೂ ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ರಿಸಲ್ಟ್ ಕೂಡ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ಕರಿಬೇವು ಜೊತೆ ಲವಂಗನ ಹಾಕಿ ಒಳ್ಳೆ ರೀತಿಯಲ್ಲಿ ಕುಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಾ ಇರಬಹುದು. ಜಾಸ್ತಿ ಟೈಮನ್ನು ತಗೊಳ್ಳೋದ್ರಿಂದ, ಯಾಕಂದರೆ ಕರಿಬೇವು ಕೂಡ ಒಣಗಿಂದಿರೋದ್ರಿಂದ ಹಾಗಾಗಿ ಜಾಸ್ತಿ ಟೈಮ್ನಿಂದ ಇದು ಹಿಡ್ಕೊಳ್ಳೋದಿಲ್ಲ. ಇವಾಗ ನೋಡಿ, ಇದು ಕುಟ್ಟಾಯಿತು. ನಾನು ನಿಮಗೆ ತೋರಿಸ್ತೀನಿ. 1-2 ನಿಮಿಷ ಟೈಮ್ ಬೇಕಾಗುತ್ತೆ ಅಷ್ಟೇ. ಇವಾಗ ಇದಕ್ಕೆ ಒಂದು ಬೌಲ್ಗೆ ಹಾಕ್ಕೊಂಡು ನಿಮ್ಮನ್ನು ತೋರಿಸ್ತೀನಿ. ಈ ಒಂದು ಫಾರ್ಮ್ನಲ್ಲಿ ಇರಬೇಕು, ಇಷ್ಟು ದರಿಯಾಗಿ. ಜಾಸ್ತಿ ಕೂಡ ಪೌಡರ್ ನಮ್ಮನ್ನು ಇಲ್ಲಿ ಬೇಕಾಗಿರೋದಿಲ್ಲ. ಈ ಥರ ದರಿಯಾಗಿ ಒಂದು ಪೌಡರ್ ನಮ್ಮನ್ನು ಸಿಕ್ಬಿಟ್ರೆ ಸಾಕು. ಮುಂದಿನ ಪ್ರೋಸೆಸ್ ಏನಂತ ನೋಡೋಣ. ಅಲ್ಲಿವರೆಗೂ ಇದನ್ನು ಸೈಡಿಗೆ ಇಟ್ಬಿಡೋಣ ಫ್ರೆಂಡ್ಸ್. ಇವಾಗ ನೋಡ್ತಾ ಇದ್ದಿರ್ಬೋದು. ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನಂತ ಅಂದರೆ, ಇಲ್ಲಿ ನಾನು ತೊಗೊಂಡಿರೋದು ಈರುಳ್ಳಿ ಅಂತೂ ನಮ್ಮ ಕೂದಲು ಬೆಳವಣಿಗೆಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಎಲ್ಲರಿಗೂ ಗೊತ್ತು. ಜೊತೆಗೆ ಯಾರಿಗೆಲ್ಲ ಎಕ್ಸ್ಟ್ರೀಮ್ ಹೇರ್ ಫಾಲ್ ಆಗ್ತಾ ಇದೆ, ಸಾಕಷ್ಟು ಕೂದಲು ಬೆಳೀತಾ ಇಲ್ಲ, ತುಂಬಾ ಕೂದಲು ಉದುರೋ ಸಮಸ್ಯೆ ಇದ್ದವರು ಖಂಡಿತ ಈ ಒಂದು ಈರುಳ್ಳಿನ ಜ್ಯೂಸನ್ನ ಖಂಡಿತ ಹಚ್ಕೊಳ್ಳೇಬೇಕು. ಇದರಿಂದ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ಒಂದು ಹಾಫಷ್ಟು ಈರುಳ್ಳಿನ ಸ್ವಚ್ಛವಾಗಿ ಸೊಪ್ಪೆಲ್ಲ ತೆಕ್ಕೊಂಡು ಸ್ವಚ್ಛವಾಗಿ ತಳ್ಕೊಂಡು ಈ ಥರ ಒಂದು ನಾನು ಗ್ರೇಟರ್ ತೊಗೊಂಡು ಗ್ರೇಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ನಮ್ಗೆ ಜ್ಯೂಸ್ ಬೇಕಾಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಇರೋದ್ರಿಂದ ಈ ಥರ ನಾನು ಗ್ರೇಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿ ಬೌಲ್ಗೆ ಕೂಡ ಹಾಕ್ಕೋಬಹುದು. ಭಾಳಷ್ಟು ಈಸಿ ಪ್ರೋಸೆಸ್ದಿಂದ ಈ ಥರನೂ ಮಾಡ್ಕೋಬಹುದು. ಈರುಳ್ಳಿನಲ್ಲಿ ಇರತಕ್ಕಂಥ ಏನಂದರೆ, ನಮ್ಮ ತಲೆಗೆ ಮೇಲಿನಂಥ ಪದಾರ್ಥ ಕಡಿಮೆ ಆದಾಗ ತಾನೇ ನಮಗೆ ಹೇರ್ ಫಾಲ್ ಸಮಸ್ಯೆ ಬರೋದು. ಅದನ್ನು ತಡೆಗಟ್ಟುವಂಥ ಶಕ್ತಿ ಈ ಒಂದು ಈರುಳ್ಳಿ ರಸನಲ್ಲಿ ಇರುತ್ತೆ ಫ್ರೆಂಡ್ಸ್. ಹಾಗೂ ಯಾರಿಗೆಲ್ಲ ತುಂಬ ಪ್ರಮಾಣದಲ್ಲಿ ಹೇರ್ ಫಾಲ್ ಸಮಸ್ಯೆ ಆಗ್ತಾ ಇದೆ ಅನ್ನೋರು ಖಂಡಿತ ಈರುಳ್ಳಿ ಜ್ಯೂಸನ್ನು ಖಂಡಿತವಾಗಿ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ಇವಾಗ ನೋಡಿ, ಎಷ್ಟು ಈಸಿ ರೀತಿಯಲ್ಲಿ ನಮ್ಮನ್ನು ಈರುಳ್ಳಿ ಜ್ಯೂಸ್ ಏನಿದೆ ಅದು ಸಿಕ್ಬಿಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಜಾಸ್ತಿ ಇದಕ್ಕೆ ಏನು ಕಷ್ಟಪಡೋ ಅಗತ್ಯ ಕೂಡ ಇಲ್ಲ. ನಾರ್ಮಲಾಗಿ ಸ್ವಲ್ಪ ಈ ಥರ ಗ್ರೇಟ್ ಮಾಡಿಕೊಂಡ್ರೆ ನಮಗೆ ಈರುಳ್ಳಿ ಜ್ಯೂಸ್ ಸಿಕ್ಬಿಡುತ್ತೆ. ಇದನ್ನು ಕೂಡ ಇವಾಗ ಸೈಡಿಗೆ ಇಟ್ಕೋತೀನಿ. ಹಾಗೂ ಮುಂದಿನ ಪ್ರೋಸೆಸ್ ಅಂತ ಹೇಳ್ತೀನಿ. ಇವೆರಡು ಮಾಡಿದ ತಕ್ಷಣ ಹಾಗೆ ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಪೂರ್ತಿ ವಿಡಿಯೋ ನೋಡಿದ್ರೆ ಹಾಗೂ ಇದನ್ನು ಹಚ್ಕೊಳ್ಳೋದು ಹೇಗೆ, ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ನೋಡಿ. ಇವಾಗ ನೋಡಿ, ಮತ್ತೊಂದು ಚಿಕ್ಕದ ಬೋಲ್ ತೊಗೊಂಡು ಅದಕ್ಕೆ ನಾನು ಕೊಕೊನಟ್ ಆಯಿಲ್ನ ಹಾಕೋತಾ ಇದ್ದೀನಿ. ಫ್ರೆಶ್ ಇರೋವಂಥ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ನೀವು ಯಾವ ಒಂದು ಆಯಿಲ್ನ ಬಳಸ್ತಿರಲ್ಲ ಅದನ್ನು ಹಾಕ್ಕೊಂಡು ತೊಗೋಬೋದು. ನೆಕ್ಸ್ಟ್ ಬಂದು ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ ನಾನು ಒಂದು ಹಾಫ್ ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತಾರೆ ಫ್ರೆಂಡ್ಸ್. ಈ ಥರ ಮಾಡಿಕೊಡ್ರಿಂದ ನಮಗೆ ಸಾಕಷ್ಟು ಒಳ್ಳೆ ರಿಸಲ್ಟು ಸಿಗುತ್ತೆ. ಸ್ವಲ್ಪ ತಕ್ಷಣವಾಗಿ ಈ ಒಂದು ನೀರನ್ನ ಬಿಸಿ ಆಗೋಕ್ಕೆ ಬಿಡಬೇಕು. ನಂತರ ಇದನ್ನು ನಾವೇನು ಆಯಿಲ್ ಹಾಕ್ಕೊಂಡಿದ್ದೇವಲ್ಲ, ಕೊಬ್ಬರಿ ಎಣ್ಣೆ, ಆ ಒಂದು ಬೌಲ್ನ ಇದರಲ್ಲಿ ನೀರಲ್ಲಿ ಇಟ್ಬಿಡಬೇಕು. ಜೊತೆಗೆ ನಾವೇನು ಪೌಡರ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಕರಿಬೇವು ಹಾಗೂ ಲವಂಗ, ಅದನ್ನು ಸಹ ಇಲ್ಲಿ ಸೇರಿಸಬೇಕು. ಈ ಥರ ಮಾಡಿಕೊಡ್ರಿಂದ ಏನಾಗುತ್ತೆ ಅಂದರೆ ರಿಸಲ್ಟ್ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸಿಗುತ್ತೆ. ಅದ್ರಗೋಸ್ಕರ ನಾವು ಡೈರೆಕ್ಟಾಗಿ
ಆಯಿಲ್ನ ಹೀಟ್ ಮಾಡಿದ್ರೆ ಅದು ಸಾಕಷ್ಟು ರೀತಿಯಲ್ಲಿ ಸೀದೋಗುತ್ತೆ ಹಾಗೂ ಆಯಿಲ್ ಕೂಡ ಹಾಳಾಗುತ್ತೆ. ಅದ್ರಗೋಸ್ಕರ ಒಂದು ಕೊಬ್ಬರಿ ಎಣ್ಣೆನ ಈ ಥರ ಡಬಲ್ ಬಾಯ್ಲಿಂಗ್ ಮೆಥಡ್ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯದು. ಇದನ್ನು ನೀವು ಹಚ್ಕೊಂಡ್ರೆ ನಿಮ್ಮ ಕೂದಲುದ್ರೋ ಸಮಸ್ಯೆ ಕಡಿಮೆ ಆಗುತ್ತೆ. ಜೊತೆಗೆ ನಿಮ್ಮ ಕೂದಲೇನು ಜಾಸ್ತಿ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗ್ತಾ ಇದೆಯಲ್ಲ ಅದನ್ನು ಕೂಡ ತಡೆಗಟ್ಟುವಂಥ ಶಕ್ತಿ ಇವತ್ತಿನ ಈ ಒಂದು ರೆಮಿಡಿಯಲ್ಲಿ ಇದೆ. ನೀವು ನೋಡ್ತಾ ಇರ್ಬೋದು ಎಣ್ಣೆ ಕಲರ್ ಸ್ವಲ್ಪ ಇವಾಗ ಚೇಂಜ್ ಆಗಿದೆ ಅಂತ. ಯಾಕಂದರೆ ನಾವು ಕರಿಬೇವು ಹಾಗೂ ಲವಂಗ ಹಾಕೋದ್ರಿಂದ ಇದ್ರ ಕಲರ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ನೀವು ನೋಡಬಹುದು ಲೋ ಫ್ಲೇಮ್ ಮೇಲೆ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಇದಕ್ಕೆ ಹೀಗೆ ಬಿಸಿ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್. ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಇದು ನಿಮಗೆ ರಿಸಲ್ಟ್ ಕೊಡೋ ಅಂಥದ್ದು. ಈ ಒಂದು ಆಯಿಲ್ನ ನೀವು ಹೇಗೆ ಹಚ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ ನೋಡಿ. ಈ ಥರ ಇದನ್ನು ಬಿಸಿ ಮಾಡ್ಕೋಬೇಕು ಒಳ್ಳೆ ರೀತಿಯಲ್ಲಿ. ನಾವು ನೋಡಿ ಕೆಮಿಕಲ್ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಅಂದರೆ ಸುಮಾರು ಹಣವನ್ನು ಕೊಟ್ಟು ಆಯಿಲ್ಸನ್ನು ಬಳಸ್ತೀವಿ, ಆದರೂ ಕೂಡ ಅದರಿಂದ ನಮಗೆ ಏನು ರಿಸಲ್ಟ್ ಸಿಗೋದಿಲ್ಲ. ಮನೆಯಲ್ಲಿ ಈಸಿಯಾಗಿ ಈ ಥರ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯದು. ಇವಾಗ ನೋಡಿ ಎಣ್ಣೆ ತಣ್ಣಗಾದ ನಂತರ ಇದಕ್ಕೆ ಒಂದು ಬೌಲ್ಗೆ ಸೋರಿಸ್ಕೋತಾ ಇದ್ದೀನಿ. ನೀವು ನೋಡ್ಬೋದು ಎಣ್ಣೆ ಕಲರ್ ಎಷ್ಟು ಒಳ್ಳೆ ರೀತಿಯಲ್ಲಿ ಬಂದಿದೆ ಅಂತ. ಈ ಥರ ಸೋರಿಸ್ಕೊಂಡ್ರೆ ಆಯಿತು, ಈಸಿಯಾಗಿ ನಮ್ಮ ಎಣ್ಣೆ ಸಿಕ್ಕಿಬಿಡುತ್ತೆ. ಈ ಒಂದು ಎಣ್ಣೆನ ಕೂಡ ನೀವು ಡೈರೆಕ್ಟಾಗಿ ಹಚ್ಕೋಬೋದು. ಯಾಕಂದರೆ ಜಾಸ್ತಿ ಪ್ರಮಾಣದಲ್ಲಿ ಹೇರ್ ಫಾಲ್ ಆಗೋ ಸಮಸ್ಯೆ ಇದೆಯಲ್ಲ, ಅದ್ರಗೋಸ್ಕರ ಇದರಲ್ಲಿ ಏನು ಆ್ಯಡ್ ಮಾಡಬೇಕಂತ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ನಾವು ಏನು ಈರುಳ್ಳಿ ಜ್ಯೂಸನ್ನ ರೆಡಿ ಮಾಡೋ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೋಬೇಕು ಹಾಗೂ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಡ್ರಿಂದ ಹೇರ್ ಫಾಲ್ ಸಮಸ್ಯೆ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಇದನ್ನು ನೀವು ವಾರದಲ್ಲಿ 1-2 ಸಲ ಮಾಡಬೇಕಾಗುತ್ತೆ. ಮಲ್ಗೋವಾಗ ನೈಟ್ ಜಾಸ್ತಿ ಒಳ್ಳೆ ಟೈಮ್ ಫ್ರೆಂಡ್ಸ್. ನೈಟ್ ಮಲ್ಗೋವಾಗ ಇದನ್ನು ನಿಮ್ಮ ಸ್ಕ್ಯಾಲ್ಪ್ ಎಲ್ಲ ಕಡೆ ಒಳ್ಳೆ ರೀತಿಯಲ್ಲಿ ಹಚ್ಕೋಬೇಕು. ನೆಕ್ಸ್ಟ್ ಮಾರ್ನಿಂಗ್ ತಲೆ ಸ್ನಾನ ಮಾಡಿದ್ರೆ ಆದರೆ, ಯಾಕಂದರೆ ನೈಟ್ ನಾವು ಜಾಸ್ತಿ ಹೊರಗಡೆ ಹೋಗೋಲ್ಲ ಹಾಗೂ ರಿಲ್ಯಾಕ್ಸ್ ಆಗಿರ್ತೀವಿ. ಹಾಗೂ ಒಂದು ಹೋಮ್ ರೆಮಿಡೀಸ್ ಒಳ್ಳೆ ರೀತಿಯಲ್ಲಿ ನಮ್ಮ ನತ್ತಿಲಿ ಕಾರ್ಯ ಮಾಡುತ್ತವೆ. ಈ ಥರ ವೀಡಿಯೋಸ್ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.